ಯಾಕೆ ಹಿಂಗೆ ಮಾಡಿದೆ ಶಾರದಾ? ನನ್ನ ಮಕ್ಕಳು ನಾನು ಯಾಕೆ ಇಷ್ಟೊಂದು ಎಂಬಕ್ಕಿ ಬಿಟ್ಟೋದೆ? ನಮ್ಮನ್ನು ಕರ್ಕೊಂಡು ಹೋಗ್ಬೇಕೋ ಇಲ್ವೋ? ಅವಳು ಮನೆಯಿಂದ ಚಿಕ್ಕ ಹಾಕನಂದರೆ ನನಗೆ ಮುದ್ದಿಲ್ದಂಗೆ ಆಗುತ್ತೆ. ಅಡುಗೆ ಮಾಡೋರು ಬೇಕು, ಒಂದಿನಿಲ್ಲ ಅಂದರೆ ಗೊತ್ತಾಗುತ್ತೆ ಅವಳ ಬೆಲೆ ಏನು ಅಂತ. ಅದಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ. ನನ್ನ ಕಷ್ಟ ನನಗೆ ಹೇಳ್ಬಾರ್ದು. ನೀನಿದ್ದಿದ್ರೆ ಇವತ್ತು ನಾನು ಭಾಳ ಬಂಗಾರ ಆಗೋದು. ಈ ಫೋಟೋ ನೋಡ್ತಾ ಇದ್ದರೆ ನನಗೀಗ್ಲೂ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟು ಇಷ್ಟಪಟ್ಕೊಂಡು ಹೆಂಗಿದ್ವಿ ಅಂದರೆ ಯಪ್ಪ, ನಾವು ಹಂಗಿರೋದು ನೋಡಿ ಮನೆ ಹಾಳದ ದೇವ್ರಿಗೆ ನೆಗೆದು ಬಿದ್ದುವಾಗ ನಿನಗೇನು ಬಂದಿತ್ತೋ ದೇವ್ರೆ, ನಮ್ಮಿಬ್ಬರನ್ನು ದೂರ ಮಾಡೋಕ್ಕೆ ನಿನಗೇನು ಅಷ್ಟೊಂದು ಇಷ್ಟನೋ? ನಾನು ಶಾರದಾ ಇದ್ವಿ ಅಂದರೆ ಅವತ್ತಿನ ನೆನೆಸ್ಕೊಬಿಟ್ರೆ ನನಗೆ ಊಟನೇ ಸೇರಲ್ಲ. ಅವತ್ತಿನ ನೆನೆಸ್ಕೊಬಿಟ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ನೋವು ತಡಿಯೋಕ್ಕಾಗ್ತಾಯಿಲ್ಲ ನನಗೆ. ಯಪ್ಪ, ನೋವು ನೆನೆಸ್ಕೊಬಿಟ್ರೆ ನನಗೆ ಈಗಲೂ ಸಂಕಟ ಆಗ್ತಾಯಿತ್ತು. ಈಗ ಹೆಂಗೋ ಮಾಲ್ಸ್ಕೊಂಡತ್ಲ ಬಿಡತ್ಲಾಗ ಹೆಂಗೋ ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೊಂತಾಳೆ ಅನ್ಕೊಂತಿದ್ದೆ. ಆದರೆ ಅವಳು ಮಾಡ್ತಾ ಇರೋದಕ್ಕೆ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಇವಾಗ ನನಗೆ ತುಂಬ ನೆನಪಾಗ್ತಾ ಇದೆಯಾ ಶಾರದಾ? ಹೆಂಗಿದೆಯೇ ಯಪ್ಪ, ನಿನ್ನ ಹೆಂಗೆ ಕಳ್ಕೊಂಡೆ ಎಂಬುದೇ ಗೊತ್ತಾಗ್ತಾ ಇಲ್ವಲ್ಲೇ ನನಗೆ. ಶಾರದಾ, ಯಾವಾಗ ಬತ್ತೀಯ ಶಾರದಾ? ಯಾವಾಗ ಬತ್ತೀಯ? ಏನು ಬಸಪ್ಪ, ಯಾಕೆ ಫೋಟೋ ಇಟ್ಕೊಂಡು ನೋಡ್ಕೊಂಡು ಯಾಕೆ ಅಳ್ತಾ ಇದೆಯಾ? ಅವಳು ಬೇಡ ಸುಮ್ಕಿರು. ಯಾಕೆ ಏನಾಯ್ತು ಅಂಥದ್ದು? ಏನು ಮಾಡೋಣ ರೊಕ್ಕಮ್ಮ, ಇಲ್ಲಿ ನೋಡಿಲಿ, ನನಗೆ ನಮ್ಮ ಶಾರದಂಗೆ ನೋಡಿದರೆ ಅಷ್ಟಿಷ್ಟು ಸಂಕಟ ಆಗ್ತಾಯಿಲ್ಲ. ದೇವರು ನಾವಿಬ್ಬರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಕರ್ಕಂಡ. ಎಂತೆಂಥರ ಜೀವನ ಹೆಂಗೋ ಇರುತ್ತೆ. ನಮ್ದೇನಪ್ಪ ಇದು ಹಿಂಗಾಯ್ತು? ಯಾಕೆ ಶಾರದಾ ನೀನು ಹಿಂಗೆ ಬಿಟ್ಟೋದೆ? ಯಾಕೆ ಇವಾಗ ನೀನು ಬಿಟ್ಟೋಗಿದ್ದಕ್ಕೆ ತಾನೇ ಇವತ್ತು ನಾನು ನನ್ನ ಮಕ್ಕಳು ಎಲ್ಲ ಅನಾಥ ಆಗಿದ್ದು. ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾಯ್ತು, ನೀನು ಹೋಗೋದೋದೆ. ನಮ್ಗೆ ಯಾಕೆ ಇಷ್ಟೊಂದು ನೋವು ತಂದೋದೆ? ಯಾಕೆ ಇಷ್ಟೊಂದು ನಮಗೆ ನೆನಪೆಲ್ಲ ಕೊಟ್ಟೋದೆ ಅನ್ನಿಸ್ತೈತೆ. ನಮ್ಮಯ್ಯಪ್ಪ ನನ್ನೊಂದು ದಿವಸಕ್ಕೂ ಬಿಟ್ಟಿರ್ತಿರ್ಲಿಲ್ಲ. ಈಗ ಹಳೆ ಫೋಟೋ ನೋಡಿ ಸಂಕಟ ಪಡ್ತಾಯಿದ್ದೆ. ನನಗೂ ತುಂಬ ಬೇಜಾರಾಗ್ತೈತೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೀನಿ, ಎಲ್ಲ ಹಾಕಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಕಲಿಸ್ತೀನಿ, ಬಿಡಲ್ಲ ಅವಳಿಗೆ. ಆ ಮನೆಯಿಂದ ಆಚೆ ಓಡಿಸ್ತೀನಿ ಅವಳನ್ನ. ಈ ಮನೆಯಾಗಂತೂ ಇರೋದಕ್ಕೆ ನಾನು ಬಿಡೋದಿಲ್ಲ ಅವಳನ್ನ, ಆ ಮನೆಯಿಂದ ಆಚೆ ಕಳಿಸ್ತೀನಿ ಅವಳನ್ನ. ಮನೆಯಿಂದ ಆಚೆ ಕಳಿಸ್ತೀನಿ. ಅವಳು ಬೇಡ ಸುಮ್ಕಿರ. ಅದು ಯಾಕೆ ಕಳ್ತೀಯ? ಅವಳು ಬೇಡ. ನಾನು ಇರಬಾರ್ದಾಗಿತ್ತು ಕಣಮ್ಮ, ನನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವಳು. ಒಬ್ಬನ್ನೇ ಯಾಕೆ ಬಿಟ್ಟೋದೆ? ನನಗೆ ಇಷ್ಟೊಂದು ಹಿಂಸೆ ಕೊಟ್ಟು ನನ್ನ ಕೈಗೆ ಯಾಕೆ ಹಾಕೋದೆ? ನೀನು ನೋಡ್ಕೋಬೇಕಾಗಿತ್ತು. ಮನೆ ಹಾಳ ದೇವರು ನಿನಗೆ ಒಳ್ಳೇದಾಗಲ್ಲ ಕಣೋ, ಒಳ್ಳೇದಾಗಲ್ಲ ದೇವ್ರೇ, ನಿನಗೆ ಒಳ್ಳೇದಾಗಲ್ಲ. ನನ್ನ ಶಾರದನ್ನು ಯಾವಾಗ ದೂರ ಮಾಡ್ದೆ? ನಾನು ನಿನ್ನ ಮೇಲೆ ನಂಬಿಕೆ ಇಕ್ಕದೆ ಬಿಟ್ಟಿದ್ದೀನಿ ದೇವ್ರೆ, ನಾನು ನಿನ್ನ ಮೇಲೆ ನಂಬಿಕೆ ಇಕ್ಕದೆ ಬಿಟ್ಟಿದ್ದೀನಿ. ಪ್ರಾಣಕ್ಕಿಂತ ಪ್ರಾಣ ಇಬ್ಬರೂ ಹೆಂಗಿದ್ವಿ ಹಂಗಿದ್ರೆ ಹಂಗಿದ್ದವರು. ನಾವು ಚೆನ್ನಾಗಿದ್ದಾರ ನೋಡಿ ಸಹಿಸ್ಕೊಂಬಕ್ಕಾಗಿಲ್ಲ ಅನಿಸ್ತೈತೆ. ದೇವರಿಗೆ ಕಣ್ ಕಿಸ್ರು ಬಂದೈತೆ, ದೇವರಿಗೆ ಹೊಟ್ಟೆ ಕಿಚ್ಚು ಬಂದೈತೆ. ಶಾರದಾ, 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 ನನ್ನ ಬಿಟ್ಟು ಹಾಕೋದೆ ನೀನು. ಯಪ್ಪನ ಜೊತೆ ಇಲ್ಲಿ ಮಾತಾಡೋಕ್ಕಾಗಲ್ಲ. ವಾಲ್ತಕ್ಕೆ ಬಂದ್ಮೇಲೆ ಮಾತಾಡ್ತೀನಿ, ಹಿಂದೆ ಇರುವಾಗಿರಪ್ಪ ಅಂತ ಹೇಳ್ತೀನಿ. ವಾಲ್ತಕ್ಕೆ ಹೋದ್ಮೇಲೆ ಹೇಳ್ತೀನಿ, ವಾಲ್ತಕ್ಕೆ ಹೋದ್ಮೇಲೆ ಮಾತಾಡ್ತೀನಿ. ನನಗೂ ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ. ನಮ್ಮ ಅಯ್ಯಪ್ಪನ ನನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಫೋಟೋ ಎಂಥ ಸೆನಕೈತು ನೋಡು, ಕೈಯಾಗಿ ಹಿಡ್ಕೊಂಡಿರೋದು. ಯಾಕೆ ಬಸಣ್ಣ ಮಾಮ ಏನಾಯ್ತು? ಯಾಕೆ ಹಂಗೆ ಅಳ್ತಾ ಇದೀಯ? ಅವಳಂಥದ್ದು ಏನಾಗೈತೆ? ಸುಮ್ಕಿರು, ಅಳ್ಬೇಡ. ಹಂಗೆ ಯಾಕೆ ಅಳ್ತೀಯ? ಅಳ್ಬೇಡ, ಸುಮ್ಮನಿರು ಬಸಣ್ಣ ಮಾಮ. ನಮ್ಮನ್ನು ನೋಡಿ ಸಹಿಸ್ಕೊಂಬಕ್ಕಾಗ್ದಿಲ್ಲ, ದೇವ್ರು ಇಂಥದ್ದು ಕೊಟ್ಟ ಕಣಮ್ಮ, ಇಂಥದ್ದು ಕೊಟ್ಟ. ಶಾರದಾ ಇದ್ದಿದ್ರೆ ಇಷ್ಟೊಂದೆಲ್ಲ ಗಲಾಟೆ ಆಗೋದಿಲ್ಲ, ಯಾವತ್ತೂ ಇರ್ತಿರ್ಲಿಲ್ಲ. ನಾನೇ ಒಂದು ಮಾತು ಬೈದ್ರು ಸುಮ್ಮನಾಗಳು. ಬಾಯಿಗೆ ಬಂದಂಗೆ ಬೈತಿದ್ದೆ. ಕೆಲಸ ಮಾಡಲಿಲ್ಲ ಅಂದರೆ ಕೆಲಸ ಮಾಡೋ ಹಂಗೆ ಹೆಂಗೆ ಅಂತ ಬೈತಿದ್ದೆ. ಜಗಳ ಮಾಡ್ಕೊಂಬ್ಲಿ, ನಾನು ಅವಳಿಗೇನೇ ಬೈಲಿ, ಅವಳು ನನಗೇನೇ ಬೈಲಿ, ಇನ್ನೊಂದು ಸ್ವಲ್ಪ ಹೊತ್ತಿಗಾಲೇನೆ ಏನಪ್ಪ ಬಸಪ್ಪ ಅಂಬಳು. ನಾನು ಶಾರದಾ ಅಂತ ಮಾತಾಡಿಸ್ಕೊಂಡು ಅದನ್ನೇ ಮನಸ್ಸಿನಾಗ ಇಕ್ಕೆಂಬಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಾಗ್ತಿದ್ವಿ. ಯಾರನ್ನ ಕಾಮ್ದರು ಇವಾಗಿನ ಒಯ್ದಾಡಿದ್ರಿ, ಇವಾಗಿನ ಗುದ್ದಾಡಿರಿ, ಜಗಳ ಮಾಡ್ಕೊಂಡ್ರಿ, ಹಾಲಿನ ಸ್ವಲ್ಪ ಹೊತ್ತಿಗೆ ಚೆನ್ನಾಗಾದ್ರಿ ಅಂತ ಹೇಳೋರು. ನಿಮ್ಮಂಗಿರ್ಬೇಕು ಗಂಡ ಹೆಂಡ್ತಿ ಅಂಬರು. ಗಂಡ ಹೆಂಡ್ತಿ ಮದುವೆ 1000 ಬರ್ತವೆ, ಅದನ್ನೇ ಮನಸ್ಸಿನಾಗ ಇಕ್ಕೆಬಾರ್ದು.
ನಮ್ಮ ತಾಯಿ ಹೇಳಿ ಎಷ್ಟು ಮಾತಾಡಿ ಎಷ್ಟು ಹೇಳಿದ್ರು ಸಾಲದು. ನನ್ನ ಶಾರದನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸುಮ್ಮನೆ ನೀನು ಹಿಂಗೆ ಧೈರ್ಯ ಕಳ್ಕೊಂಡ್ರೆ ಆ ಹುಡುಗರು ಯಾರು ನೋಡ್ಕೊಂತಾರೆ? ಹಾಂ ಹೇಳು, ನೀನು ಧೈರ್ಯ ಕಳ್ಕೊಬಾರ್ದು ಬಸಣ್ಣಮ್ಮ. ನೀನು ಕಣ್ಣೀರು ಹಾಕಿ ಅವಳು ಸಾದ್ರ ತಮ್ಮಂಗೆ ಇರ್ತಾರೆ. ಏನಂದ್ರೆ ಮನ್ಸು ತಡೆಯಲ್ಲ ಕಣಮೋ, ಅಲ್ಲೇನೇ ಬೋಲ್ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಏನು ಕಣ್ಣೀರು ಯಾಕೆ ಹಿಂಗೆ ಮಾಡ್ದ ದೇವ್ರ ಮನೆ ಆಳ, ಯಾಕೆ ಹಿಂಗೆ ಮಾಡ್ದ ಅಂತ. ಏನು ಮಾಡೋಕ್ಕಾಗಲ್ಲ ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ ಬಿಡು. ನಂದು ನಿಂದನು ಅಷ್ಟೇ ಅನಿಸುತ್ತೆ. ಎಷ್ಟೇ ಏನೇ ನಾವು ಪ್ರಯತ್ನ ಪಟ್ರು, ಎಲ್ಲಿಗೆ ನಾವು ಪಡ್ಕೊಂಬಂದಿರ್ತೀವೋ, ಎಲ್ಲಿಗೆ ನಾವು ಇಷ್ಟು ದಿವಸ ಇರಬೇಕು ಅಂತ ಇರುತ್ತೋ ಅಲ್ಲಿವರೆಗೂ ಅಷ್ಟೇ. ಏನು ಮಾಡೋಣ, ದೇವ್ರು ನನ್ನ ಬೇಗ ಕರ್ಕೊಂಬಿಟ್ಟ. ಬಸಣ್ಣ ಮಾಮ ಫಸ್ಟ್ ಅವಳನ್ನ ಹೊರಕ್ಕೆ ಹಾಕಬ. ಹೊರಕ್ಕೆ ಹಾಕಿರಿ ಎಲ್ಲ ಸರಿಯಾಗುತ್ತಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಬಾರ್ ಬಸಣ್ಣ ಮಾಮ. ಫೋಟೋ ಅದು ಹಳೇದೇ ನಿಮ್ಮದು? ಹಳೆ ಫೋಟೋ ಇದೆ, ಎಂಗೇಜ್ಮೆಂಟ್ ಆದಮೇಲೆ ತೆಗಿಸ್ಕೊಂಡಿದ್ದು. ಹೆಂಗೈತೆ ನೋಡು, ಇಬ್ಬರೂ ಪಿಕ್ಚರ್ಗೆ ಹೋಗಿ ಬಂದು ಆಮೇಲೆ ತೆಗಿಸ್ಕೊಂಡಿದ್ವಿ. ಹೋಗಿ ಫೋಟೋ ಸ್ಟುಡಿಯೋದಕ್ಕೆ ಹೋಗಿ ತೆಗಿಸ್ಕೊಂಡಿದ್ವಿ ನೋಡಮ್ಮ. ಎಂಗೇಜ್ಮೆಂಟ್ ಆದಮೇಲೆ ಹೋಗಿದ್ವಿ. ನಿಜ ನೋಡಿರಿದ್ನ ನನಗೆ ತಡ್ಕೊಳಕ್ಕಾಗೋದಿಲ್ಲ. ಸಂಕಟ ಅಷ್ಟಿಷ್ಟು ಸಂಕಟ ಆಗಲ್ಲ. ಅವಳು ಇದ್ದಿದ್ರೆ ಸಾಕಾಯ್ತು, ಇವಳು ಜೋಡಿ ಯಾವಳು ಇರ್ತಿರ್ಲಿಲ್ಲ. ಸುಮ್ಮನೆ ಮನೆಯಿಂದ ಹಸಿ ಕಳಿಸು ಬಸಣಯ್ಯ, ಹಂಗಾದ್ರೆ ಬುದ್ಧಿ ಬರೋದು ಅವಳಿಗೆ. ಮನೆಯಿಂದ ಹಸಿ ಕಳಿಸಿ ಹೋಗಮ್ಮ ನಿನ್ನ ಪಾಡಿಗೆ ನೀನು ಸುಮ್ಮನೆ ಅಂತೇಳಿ ಒಂದು ಎರಡು ದಿನ ಕಳಿಸು. ಎಡ ತಿಂತಕ್ಕ ಹಾರಾಡಿ ಅವಳ ಹತ್ರ ಗಲಾಟೆ ಮಾಡಿ ಅವಳು ನಾನು ಹೋಗಲ್ಲ ಅಂತ ಮನೆಯಕ್ಕೆ ಹೋಗಿ ಅವಳು ಹಾಕ್ತೀನಿ. ನಿಂಗೆ ಬಿಟ್ಟರೆ ನೋಡು ಅಯ್ಯಪ್ಪನೇ ಅದ್ರಸಿದ್ಲು ಇವಳು ಅಂತ ಅನ್ಕೊಂತ ಅಲ್ಲ. ಹೆಂಗ್ಸಿಗೆ ಹೆದರಿಕೆ ನೀವು ಸುಮ್ಮನಾದರೆ ನಾಳೆ ಹೊತ್ನಾಗ ನಿನಗೆ ಇಲ್ಲೊಂದು ಸಮಸ್ಯೆಗಳಾಗ್ತವೆ. ಇನ್ನು ಬಿಡು, ಇವನೇ ನಂಬ್ತಾನೆ, ಇವನು ಹೇಳ್ದಂಗೆ ಏನು ಕೇಳೋದು, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅದಕ್ಕೇನೆ ಬೆಲೆ ಇಲ್ದಂಗೆ ಆಗುತ್ತೆ. ಫಸ್ಟ್ ಅವಳನ್ನ ಹೊರಕ್ಕೆ ಹಾಕ್ತೀನಿ ಅಂತ ಹೇಳ್ತಿದ್ದೆ ತಾನೇ, ಹೊರಗೆ ಕಳಿಸ್ಪ, ಹಸಿ ಕಳಿಸ್ಪ ಹೇಳ್ತೀನಿ. ಹೋಗಿ ಅನುಭವಿಸಿದ್ಮೇಲೆ ಅಲ್ಲಿ ಬುದ್ಧಿ ಬರೋದು. ಇಲ್ಲೇ ಇದ್ದರೆ ಅವಳಿಗಂತೂ ಬುದ್ಧಿ ಬರೋಲ್ಲ. ಅಲ್ಲಿ ನೋಡಾನೆ ಎದ್ದಾಗ ಚೆನ್ನಾಗಿದ್ದು ಆಮೇಲೆ ಹುಡುಗರು ನಿಡ್ಕೊಂಡು ಹೋಯ್ತಾಳೆ ಅಂದರೆ ಅವಳಿಂದ ಅಂತ ನೆಟ್ಕೆಟ್ಟಿಂಗ್ ಸಂಬಂಧ ಎಂಥ ಊಟ ಬಿಟ್ಟವಳು ಒಂದು ಇರಬೇಡ. ಕಣಮ್ಮ, ಅವಳಂತ ಊಟ ಬಿಟ್ಟವಳು ಯಾರೂ ಇಲ್ಲ. ಕಳಿಸ್ತೀನಿ ಹೇಳು, ಸುಮ್ಕಿರು. ಹೊರಕ್ಕೆ ಹಾಕ್ತೀನಿ ನಾನು, ಬಿಡಲ್ಲ. ಹೋಗಿ ಬರೀ ಹಸಿಕೆ ಅಂಬ್ತೀನಿ. ಏನು ಮಾಡೋಣ? ಋತು ಒಳ್ಳೆ ದೇವ್ರೆ ಒಳ್ಳೇದು ಮಾಡ್ಲಪ್ಪ. ನಾನು ಬೇಡ್ಕೊಂತ ಇದ್ದೀನಿ ಋತು ಮಕ್ಕಳಿಗೂ ಗಂಡ ಅವ್ರ ಮನೆಗೆಲ್ಲ ಸಂತೋಷವಾಗಿ ಚೆನ್ನಾಗಿರಲಿ. ನನಗೆ ನನ್ನ ಮಕ್ಕಳಿಗೆ ಎಲ್ಲನ ಎಷ್ಟು ಕಷ್ಟಕ್ಕೆ ಆಗಿದ್ದಾಳೆ. ಯಾಕೆ ಅಂಥವ್ರಿಗೆಲ್ಲ ಕಾಣಿಸ್ಕೊಂಡ್ರೆ ಸುಮ್ಮನೆ ಭಯ ಆಗ್ತಾರೆ. ಯಾರಿಗೆ ಕಾಣಿಸ್ಕೋಬೇಕು, ಯಾರಿಗೆ ಬಿಡಬೇಕು ಅಂಬದು ನಮಗೆ ಗೊತ್ತಿರಬೇಕು. ಸುಮ್ಮನೆ ಕಾಣಿಸ್ಕೋಬಾರ್ದು. ಒಂಥರ ಭಯ ಆದಂಗೆ ಆಗ್ತಾ ಇರುತ್ತೆ. ಏನು ಮಾಡೋಣ? ಅದಕ್ಕೇನೆ ಸುಮ್ಮನೆ ಇದ್ದೀನಿ. ಋತುನು ಮಾತಾಡ್ಸಿದ್ರು ಹೆಂಗಪ್ಪ ಏನಪ್ಪ ಅಂತೇಳಿ ಅದಕ್ಕೆ ಸುಮ್ಮನಿದ್ದೀನಿ. ಬಿಡಿ ಇವಾಗ ಯಾಕೆ ಅವಳನ್ನ ಕಳಿಸು, ಬಿಡ ಸುಮ್ಕಿರು ಬಸಣ್ಣ ಮಾಮ. ಯಾಕೆ ಕಳ್ತಿ? ಫೋಟೋ ನೋಡಿ ನೀ ಕಣ್ಣ ನೀರು ಬರ್ತವೆ. ಸುಮ್ಕಿರು, ಅಳ್ಬೇಡ ಸುಮ್ಕಿರು. ಅವಳದು ಯಾಕೆ ಕಳ್ತಿ? ಅಳ್ಬೇಡ್ದು. ಮತ್ತೆ ಯಾಕೆ ಸುಮ್ಮನೆ ಏನು ಮಾಡ್ಕೊಂಬಕ್ಕೆ ಹೋಗ್ತಿ? ಅಳ್ಬೇಡ ಸುಮ್ಕಿರು. ಅಳ್ಬೇಡ ಅಂದರೆ ಏನು ಮಾಡೋಣಮ್ಮ? ನನಗೆ ಅಷ್ಟು ಸಂಕಟ. ಈ ಫೋಟೋ ನೋಡಿದರೆ ಅಷ್ಟು ನನಗಳು ಗೊತ್ತಿಲ್ಲ. ದೇವ್ರಿಗೆ ಕಣ್ಣಿಲ್ಲ ಅಂಬಂಗಾಗುತ್ತೆ. ಮನೆಯಾಳ ದೇವರು ನನ್ನ ಶಾರದನ್ನು ದೂರ ಮಾಡಿಬಿಟ್ಟ. ಈಗಿನ ಹೆಂಗೆ ಒಂಥರ ಧೈರ್ಯವಾಗಿದ್ದೆ, ಇವಾಗ ಒಂಥರ ಧೈರ್ಯನೇ ಕಳ್ಕೊಂಡು ಹೋದಂಗಾಯ್ತು. ಧೈರ್ಯನೇ ಇಲ್ಲ. ಇವಳೊತ್ತಿಗೆ ನಾನು ನಮ್ಮ ಶಾರದಾ ವಾಪಸ್ ಬರ್ತಾಳೆ ಅನ್ನಿಸ್ತೈತೆ. ನಮ್ಮ ಶಾರದಂದೇ ಚಿಂತೆ ನನಗೆ. ಸುಮ್ಕಿರು, ಅಳ್ಬೇಡ. ಫೋಟೋ ನೋಡ್ಕೊಂಡು ಕಣ್ಣೀರು ಆಗ್ತೈತೆ ಬಸಣ್ಣ ಮಾಮ. ಅವಳು ನಮ್ಮ ಮನೆಗೆ ಹೋಗಿದ್ದೆ ಅಂತ ಹೋಗ್ಬಿಟ್ಲು. ಅದಕ್ಕೆ ಹೊರಗೆ ಕಳಿಸು ಅಂತ ಹೇಳ್ತಾ ಇದ್ದೀನಿ. ಮನೆಯಿಂದ ಹಸಿ ಕಳಿಸಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಆಯ್ತು ಇಲ್ಲ ಗೊತ್ತಾಗುತ್ತೆ. ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.